ನಮಸ್ಕಾರ. ಇವತ್ತಿನ ಒಂದು ವಿಚಾರ ಬಂದ್ಬಿಟ್ಟು ಲಾಸ್ಟು ಇನ್ನೇನು ಮುಂಚೆ ವಿಡಿಯೋ ಮಾಡಿತ್ತಲ್ಲ ಅದರ ಒಂದು ಕಂಟಿನ್ಯೂಡ್ ವರ್ಷನ್ ಅಂತ ಹೇಳ್ಬೋದು. ಏನಂದರೆ ಮಿಲ್ಕ್, ಅದು ಹಾಲು, ಆಮೇಲೆ ನಮ್ಮಲ್ಲಿ ಮತ್ತೊಂದು ಎಣ್ಣೆ, ಆಯಿಲ್ ಮತ್ತು ಘೀ, ಇದ್ರದ್ದು ಪ್ಯೂರಿಟಿ ಇವತ್ತಿನ ದಿವಸ ಏನು ಅಂತಂದರೆ ದಿನನಿತ್ಯ ನಾವು ಬಳಸ್ತಕ್ಕಂಥ ಪದಾರ್ಥಗಳು. ಬೆಳಗ್ಗೆ ಆದರೆ ನಮಗೆ ಏನು ಬೇಕೋ ಅಲ್ಲಿ ಬೇಕಾಗುತ್ತೆ, ಅಡುಗೆಗೆ ಎಣ್ಣೆ ಬೇಕಾಗುತ್ತೆ, ಮತ್ತು ತುಪ್ಪ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಎಲ್ಲ ತಿನ್ನೋದಕ್ಕೆ. ಇವತ್ತು ಏನಾಗಿದೆ ಅಂತಂದರೆ ಮಾರ್ಕೆಟ್ನಲ್ಲಿ ಈ ಸಿಗೋದು ಏನು ಭಾಳಷ್ಟು ಕಂಪ್ನಿಗಳಾಗ್ಬಿಟ್ಟಿವೆ. ಬಟ್ ಅದರಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನು ನಾವು ಮುಂಚೆ ಏನು ಅಂತಂದರೆ ನೋಡಿಬಿಟ್ಟು ಮುಂಚೆಯಿಂದನೂ ತೊಗೊಳ್ಳೋದು ಏನು ಅಂತಂದರೆ ಹಿಂಗೆ ನೋಡಿಬಿಟ್ಟು ತೊಗೊಂಡ್ಬಿಡ್ತೀವಿ ನಾವು. ಈ ಕಂಪ್ನಿದ ಚೆನ್ನಾಗಿದೆ, ಕಂಪ್ನಿ ಹೆಸರು ಹೇಳೋದು ಬೇಡ. ಒಬ್ಬೊಬ್ಬರು ಒಂದೊಂದು ಕಂಪ್ನಿಗಳನ್ನು ತಗೊಳ್ಳೋದಕ್ಕೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಮಿಲ್ಕ್ ಆಗಲಿ, ಆಯಿಲ್ ಆಗಲಿ ಮತ್ತು ಘೀ ಆಗಲಿ, ಒಂದು ಹೆಸರುವಾಸಿ ಇರೋ ಕಂಪ್ನಿಗಳು, ಇದು ನಮಗೆ ಸೆಟ್ ಆಗಿಬಿಟ್ಟಿದೆ, ಇದನ್ನು ತಗೊಳ್ತಿದ್ದೀವಿ ಅಂತ ಹೇಳಿ. ಆದರೆ ಒಂದು ಸ್ವಲ್ಪ ಏನು ಅಂತಂದರೆ ದಿನನಿತ್ಯ ನಾವು ಏನು ಅಂದರೆ ಇವತ್ತಿನ ದಿವಸ ಹೇಗೆ ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ನೋಡಬೇಕು ಯಾವ ಪದಾರ್ಥ ನಮಗೆ ಇವತ್ತಿನ ದಿವಸ ಶುದ್ಧವಾಗಿದೆ ಅಥವಾ ಚೆನ್ನಾಗಿದೆ, ಎಲ್ಲಿಂದ ಬರ್ತಾಯಿದೆ, ಇವ್ರದ್ದು ಮೇಕಿಂಗ್ ಪ್ರೋಸೆಸ್ ಏನಿದೆ, ಇದ್ರದ್ದು ಕಂಟೆಂಟ್ ಏನಿದೆ. ಇವಾಗ ನಾವು ಮಾರ್ಟ್ಗಳಲ್ಲಿ ನಾವು ತಗೊಳಕ್ಕೆ ಹೋಗ್ತೀವಿ. ಇದನ್ನು ಇವತ್ತು ಏನು ಮಾಡಬೇಕಾಗಿದೆ ಅಂದರೆ ಅದನ್ನು ಹಿಂದೆ ತಿರುಗಿಸಿ ನೋಡಿ ಅದರ ಕಂಟೆಂಟ್ನ ನೋಡಬೇಕಾಗುತ್ತೆ. ಚಿಕ್ಕದರಲ್ಲಿ ಬರೆದಿರ್ತಾರೆ, ಅದು ನಮಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಬೇಕು ಅಂತ ಬರೆದಿರ್ತಾರೆ. ಅರ್ಥ ಆಗೋ ರೀತಿಯಲ್ಲಿ ಕಾಣಬೇಕು, ಬಟ್ ಅರ್ಥ ಆಗಬಾರ್ದು, ಆ ಥರ ಇರುತ್ತೆ. ಅದರಿಂದ ಇವತ್ತು ಸ್ವಲ್ಪ ಜಾಸ್ತಿ, ಈ ಮುಂಚಿನ ಒಂದು ಕಾಲ ಇತ್ತು, ಅವಾಗ ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಒಂದು ಟೈಮ್ನಲ್ಲಿ. ಇವಾಗ ಎಷ್ಟೋ ಜನಕ್ಕೆ ಅಫೋರ್ಡ್ ಮಾಡೋ ಒಂದು ಇದಿದೆ, ಏನು ಅಂತಂದರೆ ಬೆಲೆ ಜಾಸ್ತಿ ಕೊಡ್ಬೋದು. ಆದರೆ ನಾವು ಕಂಪ್ನಿ ಹೆಸರ ಮೇಲೆ ಹೋಗ್ತಾಯಿದ್ದೀವಿ. ಅದರ ಕಂಟೆಂಟು ಏನಿದೆ, ಯಾವುದರಲ್ಲಿ ಏನಿದೆ, ಅದರಲ್ಲಿ ಪಾಮ್ ಆಯಿಲ್ ಇದೆಯಾ, ಪಾಮ್ ಆಯಿಲ್ನಲ್ಲಿ ಬೇರೆ ಬೇರೆ ಥರದ ಹೆಸರುಗಳಿದ್ದಾವೆ. ಅದರಲ್ಲಿ ಪಾಮ್ ಆಯಿಲ್ ನಾವು ತರೋದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ ಎಷ್ಟೋ ಮನೆಗಳಲ್ಲಿ. ಯಾಕೆ ತರಬೇಕು? ನಾವು ಫೈನಾನ್ಷಿಯಲಿ ಮುಂಚೆ ಏನು ಅಂತಂದರೆ ಇವಾಗ ಲೋವರ್ ಮಿಡ್ಲ್ ಕ್ಲಾಸ್ ಇತ್ತು ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸ್ ಇವಾಗ ಬಂದಿದ್ದೀವಿ, ಅಥವಾ ಮಿಡ್ಲ್ ಕ್ಲಾಸ್ ಅಥವಾ ಯಾರೇ ಆಗಲಿ ಒಂದು ಹೆಲ್ತ್ ಅಂತ ಬಂದಾಗ ಯೋಚನೆ ಮಾಡೋ ವಿಚಾರ ಇವತ್ತಿನ ದಿವಸ ಏನು ಅಂದರೆ ಅಫೋರ್ಡ್ ಮಾಡ್ಬೋದಾ ಒಂದು ಆಯಿಲ್ನೇ ಆಗಲಿ. ಇವತ್ತು ಏನಾಗೋಗಿದೆ ಅಂದರೆ 150 ರೂಪಾಯಿ 180 ರೂಪಾಯಿಗೆ ನಾವು ಮುಂಚೆಯಿಂದ ತರ್ತಾ ಇದ್ದಿದ್ದು 1 ಲೀಟ್ರ್ ಆಯಿಲು ತರ್ತಾಯಿದ್ವಿ ಮನೆಗೆ. ಮುಂಚೆಯಿಂದನೂ ಅದು ಬಂದ್ಬಿಟ್ಟಿದೆ, ಚೆನ್ನಾಗಿದೆ ಅನ್ನೋದೊಂದು ಬಂದ್ಬಿಟ್ಟಿದೆ. ಇವತ್ತು ಏನಾಗೋಗ್ಬಿಟ್ಟಿದೆ ಅಂದರೆ 1 kg ಶೇಂಗಾ ಬೀಜ, ಗ್ರೌಂಡ್ನಟ್ ಅಂತ ಏನಂತಾರಲ್ಲ, ಅದು ಬಂದ್ಬಿಟ್ಟು ಏನಿಲ್ಲ ಅಂದರೂ 160 ರೂಪಾಯಿ kg ಇದೆ. ಹೋಲ್ಸೇಲ್ನಲ್ಲಿ ತೊಗೊಂಡ್ರು 140 ರೂಪಾಯಿ ಅಥವಾ 120 ರೂಪಾಯಿನಲ್ಲಿದ್ರೂ ಅವನು 1 ಲೀಟ್ರ್ ಎಣ್ಣೆ, ಸನ್ಫ್ಲವರ್ ಇನ್ನೂ ಕಾಸ್ಟ್ಲಿ. ನಮ್ಮ ಮನೆಯಲ್ಲೆಲ್ಲ ಉಪಯೋಗಿಸ್ತಾ ಇರೋದು ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲು ಅವನು ಎಲ್ಲಿಂದ ನಮಗೆ 150 ರೂಪಾಯಿಗೆ ಕೊಡ್ತಿದ್ದಾನೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಇದು ಏನಾಗಿದೆ ಅಂದರೆ ಮತ್ತೆ ಇದನ್ನು 150 ರೂಪಾಯಿ ಅವ್ನು ಕೊಡಬೇಕು, ಅವನು ಕಾಂಪಿಟೇಷನಲ್ಲಿ ಇರಬೇಕು, ಮಾರ್ಕೆಟ್ನಲ್ಲಿ ನಿಲ್ಲಬೇಕಂದ್ರೆ ಬೇರೆ ಬೇರೆ ಏನೇನೋ ಮಾಡ್ತಾಯಿದ್ದಾರೆ. ಒಂದು ಫ್ಯಾಕ್ಟ್ರಿನಲ್ಲಿ ಪ್ರೋಸೆಸ್ ಆಗಬೇಕು ಅಂತಂದರೆ ಏನಾಗಿದೆ, ಅದು ಇಷ್ಟು ಟೆಂಪ್ರೇಚರ್ ಒಳಗಡೆನೆ ಮ್ಯಾನುಫ್ಯಾಕ್ಚರ್ ಆಗಬೇಕು, ಅದು ಪ್ರೋಸೆಸ್ ಆಗಿ ಆಯಿಲ್ ರೀತಿಯಲ್ಲಿ ಬರಬೇಕು ಅಂತ ಹೇಳಿ. ಬಟ್ ಅದು ಈ ರಿಫೈನ್ಡ್ ಆಯಿಲ್ಗಳಲ್ಲಿ ಇರೋದಿಲ್ಲ. ಅದು ಏನಾಗೋಗಿದೆ, ಅದರದ್ದು ಟೆಂಪ್ರೇಚರ್ ಜಾಸ್ತಿ ಆಗೋಗುತ್ತೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ. 100 ಡಿಗ್ರಿ 120 ಡಿಗ್ರಿ ಬಾಯ್ಲಿಂಗ್ ಪಾಯಿಂಟ್ನ ಕ್ರಾಸ್ ಮಾಡಿ ಹೋಗುತ್ತೆ. ಇದಕ್ಕೆ ಸೇಫು ಹೇಗೆ ಅಂತಂದರೆ ಇವತ್ತಿನ ದಿನ ಇದು ಬೇರೆ ಬೇರೆ ಕಾರಣಗಳಿಗೇನೂ ಈ ಆಯಿಲಿಂದ ದಿನನಿತ್ಯ ಒಗ್ಗರಣೆಗೆ ಹಾಕಬೇಕಾಗಿರೋದು ಆಯಿಲ್. ಆದರೆ ಇವತ್ತಿನ ದಿವಸ ಏನಾಗೋಗ್ಬಿಟ್ಟಿದೆ, ಈ ಆಯಿಲ್ ಉಪಯೋಗಿಸ್ತಾ ಇರೋದ್ರಿಂದ ಏನೊಂದು 100-150 ರೂಪಾಯಿ 150 ರೂಪಾಯಿ ಅಂದ್ಕೊಳ್ಳಿ. ಇವತ್ತಿನ ದಿವಸ 100 ರೂಪಾಯಿಗೆ ಯಾವುದು ಸಿಗಲ್ಲ. 100 ರೂಪಾಯಿಗೆ ಸಿಕ್ಕಿದ್ರು ಅದು ನಮ್ಮ ಮನೆಯವ್ರು ಉಪಯೋಗಿಸಲ್ಲ. ಪಾಮ್ ಆಯಿಲ್ ಸಿಗ್ತಾಯಿದೆ, ಅದು ಬಿಟ್ಟಾಗೋಗಿದೆ. ಬಟ್ ನಮಗೆ ಬೇರೆ ರೀತಿಯಲ್ಲಿ ಪಾಮ್ ಆಯಿಲ್ ಮನೆ ಒಳಗಡೆ ಬರ್ತಾಯಿದೆ.
ಅದು ಬೇರೆ ಬೇರೆ ನಾವು ಇದು ಒಳ್ಳೆ ಪದಾರ್ಥ ಅಂತ ಅಂದ್ಕೊಂಡಿರ್ತೀವಿ, ಆಯಿಲ್ ಅದನ್ನಲ್ಲಿ ಯೂಸ್ ಮಾಡಿರ್ತಾರೆ. ಆದರೆ ವೆಜಿಟೇಬಲ್ ಆಯಿಲ್ ಅಂತ ಏನು ಬರುತ್ತೋ, ಪಾಮ್ ಆಯಿಲ್ ಅಂತ ಏನು ಬರುತ್ತೋ, ನಮ್ಮ ಮನೆ ಒಳಗಡೆ ನಮಗೆ ಗೊತ್ತಿಲ್ದಿರ ಬಂದು ನಮ್ಮ ಒಂದು ಶರೀರ ಸೇರ್ಕೊಳ್ತಾ ಇದೆ. ಅದು ಬಂದು ಐಸ್ ಕ್ರೀಮ್ ರೀತಿ. ಐಸ್ ಕ್ರೀಮ್ ಅಂತಲೇ ಇರಬೇಕಾಗುತ್ತೆ. ಕ್ರೀಮ್ನಲ್ಲಿ ಒಂದೇ ಒಂದು ಅಕ್ಷರ ಚೇಂಜ್ ಆಗಿದ್ರು ಐಸ್ ಕ್ರೀಮ್ ಅಲ್ಲ ಅದು. ಅದ್ರ ಹಿಂದೆ ತಿರುಗಿಸಿ ನೋಡಿ, ಕಂಟೆಂಟ್ನ ನೋಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅವತ್ತಿನ ದಿವಸ ಮುಂಚೆ ಎಲ್ಲ ಐಸ್ ಕ್ರೀಮ್ ರೈಟ್, ಒಂದು ಕಂಪ್ನಿದ ಚೆನ್ನಾಗಿದೆ ಇದು ತೊಗೊಳ್ಳೋಣ ಅಂತ ಹೇಳಿ. ಇವತ್ತು ಹೇಗಾಗೋಗಿದೆ ಅಂತಂದರೆ ಅದರಲ್ಲೂ ವೆಜಿಟೇಬಲ್ ಆಯಿಲ್ ಉಪಯೋಗಿಸ್ಲಿಕ್ಕೆ ಶುರು ಅವರದ್ದು ಕಾಸ್ಟ್ ಕಡಿಮೆ ಆಗುತ್ತೆ ಪ್ರೊಡಕ್ಷನ್. ಐಸ್ ಕ್ರೀಮ್ ರೀತಿ ಕಂಡ್ರೆ ಸಾಕು, ಅದನ್ನು ಏನು ಅಂದರೆ ಒಂದು ಫ್ರೂಟ್ ಕಂಟೆಂಟ್ ಹಾಕಿ ಏನೋ ಒಂದು ಮಾಡಿಬಿಟ್ಟು ಐಸ್ ಕ್ರೀಮ್ನ ಮಾಡ್ತಾಯಿದ್ದಾರೆ. ಅದೇ ಥರ ಆಯಿಲ್ನಲ್ಲಿ ಏನು ಅಂತಂದರೆ ಬೇರೆ ಬೇರೆ ಇದನ್ನು ಸೇರಿಸಿಬಿಟ್ಟು ಅಥವಾ ಏನೊಂದು ಮಿಕ್ಸಿಂಗ್ ಅದು ಮಾಡಿಬಿಟ್ಟು 150 ರೂಪಾಯಿಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಒಂದು ಹೆಂಗೆ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದನ್ನು ಮಿಕ್ಸಿಂಗ್ ಇದೆ ಅಂತ ಹೇಳಿ, ಮತ್ತು ಎಷ್ಟೋ ಜನ ಅದನ್ನು ಪ್ರೋತ್ಸಾಹ ಮಾಡಿದ್ದಾರೆ. ನಾವು ಏನು ಮಾಡ್ಬೇಕು ಇವತ್ತಿನ ದಿನ? ನಮ್ಮ ಟ್ರೆಡಿಷನ್ ಇವತ್ತಿಗೂ ಏನು ಅಂತಂದರೆ ಹಿಂದಿನ ಒಂದು ಇದಕ್ಕೆ ಹೋಯಿತು ಅಂತಂದರೆ, ನಾವು ಮುಂಚೆ ಎಲ್ಲ ಹೇಗಿರ್ತಾಯಿತ್ತು, ಎಲ್ಲ ಹಳ್ಳಿಗಳಲ್ಲೇ ಆಗಲಿ ಸಿಟಿಗಳಲ್ಲೇ ಆಗಲಿ ಒಂದು ದೊಡ್ಡ ಒಂದು ಸ್ಟೀಲ್ ಟಿನ್ನು ಡಬ್ಬದಲ್ಲಿ ಡ್ರಮ್ಗಳಲ್ಲಿ ಇಟ್ಟುಕೊಂಡಿರ್ತಾಯಿದ್ರು. ನಮಗೂ 1 kg ಬೇಕು ಅಂದರೆ ಅಳೆದು ಹಾಕ್ಕೊಂಡು ಕೊಡ್ತಾಯಿದ್ರು. ಇವತ್ತು ಚೇಂಜ್ ಆಗೋಗಿದೆ. ಏನಕ್ಕೆ ಚೇಂಜ್ ಆಯಿತು? ಫೀಸಿಬಿಲಿಟಿ ಅಂತ ಹೇಳ್ತೀವಿ. ಹೋಗ್ತೀವಪ್ಪ, ಅದಕ್ಕೆ ಹಿಡ್ಕೊಂಡಿರಬೇಕು, ಡಬ್ಬ ಕೊಡಬೇಕು, ಡಬ್ಬದಲ್ಲಿ ಅವನು ಮೆಷರ್ ಮಾಡಿ ಹಾಕಿ ಕೊಡ್ತಾನೆ. ಮುಂಚೆ ಎಲ್ಲ ಇದ್ದಿತ್ತು. ಇವಾಗ ನಾವು ಎದಕ್ಕೆ ಹೋದ್ವಿ ಅಂದರೆ ರಿಫೈನ್ಡ್ ಆಯಿಲ್ ಅಂತ ಹೇಳ್ಬಿಟ್ಟು ಒಂದು ಹೆಸರು. ಮತ್ತು ಇನ್ನೊಂದು ಫೀಸಿಬಿಲಿಟಿನೂ ನೋಡಿದ್ವಿ. ಮುಂಚೆ ಅದನ್ನು ತೊಳಿಬೇಕಾಗಿತ್ತು, ಡಬ್ಬನ ನೀಟಾಗಿ ಕ್ಲೀನ್ ಮಾಡಬೇಕು, ಅದರಲ್ಲಿ ಗಲೀಜು ಜಾಸ್ತಿ ಸೇರ್ಕೊಳ್ಳುತ್ತೆ. ಈ ಆಯಿಲ್ಲು ಡಬ್ಬ ಆಗಿದ್ದರಿಂದ ಇವತ್ತಿಗೂ ಮನೆಯಲ್ಲಿ ಅದನ್ನು ತೊಳಿಬೇಕು ಅಂದರೆ ಅದು ಗಲೀಜು ಸೇರ್ಕೊಳ್ಳುತ್ತೆ. ಈ ಫೀಸಿಬಿಲಿಟಿನೂ ನೋಡಿಬಿಟ್ಟು ಏನು ಮಾಡಿಬಿಟ್ಟಿದೆ, ಇದೊಂದು ಮಾರ್ಕೆಟಿಂಗ್ ಗಿಮಿಕ್. ಒಂದು ಪ್ಯಾಕೆಟ್ ಆಯಿಲ್ನ ಈಸಿಯಾಗಿ ಮನೆಗೆ ಎತ್ಕೊಂಬಂದ್ಬಿಡ್ಬೋದು. ಅದೇ ಒಂದು ಡಬ್ಬ ಎತ್ಕೊಂಡೋಗಿ ಆಯಿಲ್ ಸುರಿಸ್ಕೊಂಡು ಬರ್ತಾಯಿದ್ದೀವಿ. ಅದು ಸ್ಟ್ರಾಟಜಿ ಚೇಂಜ್ ಆಗೋಯ್ತು. ಅದರಿಂದ ಇವತ್ತು ಮುಂಚೆನೇ ಹೇಳಿ ಕೇಳಿ ಬಾಟ್ಲಿಗಳೆಲ್ಲ ಇರ್ತಿರಲಿಲ್ಲ. ಇವತ್ತು ಬಾಟ್ಲ್ ಬಂದಿದೆ, ಪ್ಲಾಸ್ಟಿಕ್ದೇ ಆಗಲಿ ತೊಗೊಳ್ಬೋದು. ಅದನ್ನು ಏನು ಮಾಡಬೇಕು ಅಂದರೆ ನಾವು ಕೋಲ್ಡ್ ಪ್ರೆಸ್ ಆಯಿಲ್ಗಳು ಇವತ್ತಿನ ದಿವಸ ಮಾರ್ಕೆಟಿಂಗ್ ಬಂದಿದೆ. ಅವರು ಎದುರುಗಡೆ ನಿಮಗೆ ಯಾರಿಗೆ ನಂಬಿಕೆ ಇದೆಯೋ ನಿಮ್ಮ ಮನೆ ಹತ್ತಿರದಲ್ಲಿ ಅಥವಾ ಒಂದು ಒಳ್ಳೆಯ ಕಂಪ್ನಿ ಹೆಸರುಗಳು ನೀವು ನೋಡಿದಂಗೆ 300 ರೂಪಾಯಿ 350 ರೂಪಾಯಿ ಹತ್ತತ್ರ ಆಯಿಲ್ ಒಂದು ಇದೆ. ಆ ಆಯಿಲ್ಗೆ ನೀವು ಶಿಫ್ಟ್ ಆಗಿಬಿಡೋದು ಒಳ್ಳೆಯದು. ಏನಿಗೆ ಒಂದು 150ರಿಂದ 350 ರೂಪಾಯಿ ಹೆಂಗೆ ಕೊಡೋದು ಅಂತ ಒಂದು ಕ್ವಶನ್ ಬರುತ್ತೆ. ಇವಾಗ ಏನು ಅಂದರೆ ನಾವು ಹೆಲ್ತ್ ವಿಚಾರ ತಗೊಂಡಾಗ ಅದರಿಂದ ಬೇರೆ ಬೇರೆ ಡಿಸೀಸಸ್ಗೆ ನಾವು ಮುಂದಕ್ಕೆ ಕೊಲೆಸ್ಟ್ರಾಲು ಟ್ರಾನ್ಸ್ಫ್ಯಾಟ್ಗೆ ನಾವು ದಾರಿ ಮಾಡಿಕೊಡೋದರ ಬದಲಾಗಿ ಆಯಿಲ್ ನಾವು ಒಂದು ಚೇಂಜ್ ಮಾಡ್ಕೊಂಡ್ರೆ ಅದರಿಂದ ಬೇರೆ ಇವಾಗ ಶುದ್ಧವಾಗಿರೋ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ಗೆ ಶಿಫ್ಟ್ ಆಗ್ಬೋದು, ಸನ್ಫ್ಲವರ್ ಆಯಿಲ್ಗೆ ಶಿಫ್ಟ್ ಆಗ್ಬೋದು. ಅದು ಬಿಟ್ಟು ಬೇರೆ ಕಾಸ್ಟ್ಲಿ ಆಯಿಲ್ಗಳಿವೆ, ಅದು ನಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೋ ಇಲ್ವೋ ಎರಡನೇ ವಿಚಾರ. ಆಲಿವ್ ಆಯಿಲ್ ಅಂತ ಹೇಳ್ತಾರೆ, ಅದು ಶುದ್ಧವಾಗೇ ಬರುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ. ಬಟ್ ಇವಾಗ ಏನಂದರೆ ನಾವು ಇರೋದ್ರಲ್ಲಿ ಶುದ್ಧವಾಗಿ ಹೇಗೆ ನೋಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಒಂದು 300 ರೂಪಾಯಿ 350 ರೂಪಾಯಿ ಹಂಗೆ ಲೀಟ್ರಂಗೆ ಆಯಿಲು ಇವಾಗ ಗ್ರೌಂಡ್ನಟ್ ಆಯಿಲ್ ಸಿಗ್ತಾ ಇದೆ. ಒಂದು ಬಾಟ್ಲು ಸಿಗುತ್ತೆ, ಅಥವಾ 5 ಲೀಟ್ರದ್ದು ತೊಗೊಂಡು ಬಂದರೆ ಒಂದು ತಿಂಗಳೆಲ್ಲ ನಡೆದೋಗುತ್ತೆ. ಏನು ಇದು ಇಷ್ಟು ಜಾಸ್ತಿ ಕೊಡಬೇಕಲ್ಲ. ಅದನ್ನು ಏನು ಅಂದರೆ ನಾವು ಎಲ್ಲೋ ನಾಳೆ ದಿನ ಬಂದು ಹಾಸ್ಪಿಟಲ್ನಲ್ಲಿ ನಾವು ಮೆಡಿಕೇಷನ್ ಅಥವಾ ಮೆಡಿಸಿನ್ಸಿಗೆ ಖರ್ಚು ಮಾಡೋದರ ಬದಲಾಗಿ ಇದರಲ್ಲಿ ನಾವು ಖರ್ಚು ಮಾಡೋದು ಭಾರಿ ಒಳ್ಳೆಯದು. ಏನು ಯೋಚನೆ ಮಾಡತಕ್ಕಂಥ ವಿಚಾರ ಅವರು ಎದುರುಗಡೆನೇ ಮಾಡಿರ್ತಾರೆ. ಇದಕ್ಕಿನ್ನ ಅದು ಈ ರಿಫೈನ್ಡ್ ಆಯಿಲ್ ಶುದ್ಧವಾಗಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಶಿಫ್ಟ್ ಆಗಿದ್ದೀವಿ. ವಾಪಸ್ ನಾವು ಬ್ಯಾಕ್ ಟು ದ ಬೇಸಿಕ್ಸ್. ಇದೆಲ್ಲ ಏನು ಅಂತಂದರೆ ಇವಾಗ ಎಲ್ಲ ಹೆಸರುಗಳನ್ನು ಏನು ಅಂದರೆ ರೋಗ ರುಜಿನಗಳು ಬೇರೆ 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 ಇಂಗ್ಲೀಷು ಹೊಸ ಹೆಸರು 108 ಇದೆಲ್ಲ ಮುಂಚೆ ಇತ್ತ. ಯೋಚನೆ ಮಾಡೋ ವಿಚಾರ, ಯೋಚನೆ ಮಾಡಿ. ಇಲ್ದಿರ ಏನು ಅಂತಂದರೆ ಇದೆಲ್ಲದಕ್ಕಿಂತ ಏನು ಅಂದರೆ ಇರೋ ಮ್ಯಾಟ್ರನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಪ್ರಾಬ್ಲಮ್ಗಳನ್ನು. ಇನ್ನು ಸಿಂಪಲ್ಲಾಗೇ ಮುಂಚೆ ನಮ್ಮ ಹಿರಿಯರು ಇಟ್ಟಿದ್ದರು. ಅದಕ್ಕೋಸ್ಕರ ಏನು ಅಂದರೆ ನಮ್ಮದು ಒಂದು ತಪ್ಪೇನೋ ಆಗೋಗ್ಬಿಟ್ಟಿದೆ. ಇವಾಗ ಏನು ಅಂದರೆ ಆಯಿಲ್ ವಿಚಾರ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ.
ಮುಂಚೆ ನಮ್ಮ ದೊಡ್ಡವರು ಏನು ಮಾಡ್ತಾಯಿದ್ರು, ಅಲ್ಲಿಗೆ ಹತ್ತಿರವಾಗಿ ನಾವು ಹೋಗಿಬಿಟ್ರೆ ಆವಾಗ ನಾವು ಸೇಫರ್ ಸೈಡ್. ಇನ್ನು ಹೊಸದು ಯಾವುದೋ ಒಂದು ಮಾಡ್ರನ್ ಟೆಕ್ನಿಕ್, ಮಾಡ್ರನ್ ವಿಚಾರಕ್ಕೆ ಮುಂದೆ ಗೊತ್ತಿಲ್ಲದೆ ಇರೋದು ಹೋಗ್ಬಿಟ್ಟು ಇನ್ನೂ ದೊಡ್ಡ ತಪ್ಪಿಗೆ ಸಿಗಾಕೊಳ್ಳೋದಕ್ಕಿಂತ ಈ ಥರ ನಾವು ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಕರೆದ. ಮುಂಚೆ ನಮ್ಮದು ಗಾಣ ಇತ್ತು, ಎಣ್ಣೆ ಗಾಣ. ಅಲ್ಲಿಂದ ತೆಗೆದು ನಮ್ಮ ಒಂದು ಅಡುಗೆ ಮನೆಗೆ ಬರ್ತಾಯಿತ್ತು. ಅದನ್ನು ನಾವು ತಿರ್ಗಾ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪ್ರಯತ್ನ ಮಾಡಬೇಕು. ಅಲ್ಲಿ ನಮಗೆ ಏನು ಅಂತಂದರೆ ಮುಂಚಿನಿಂದ ಬಂದಿದ್ದರಿಂದ ಯಾರ ಹತ್ರ ನಮಗೆ ನಂಬಿಕೆ ಇದೆಯೋ ಸುಮಾರು ಕೋಲ್ಡ್ ಪ್ರೆಸ್ ಆಯಿಲ್ ನಮ್ಮ ಎದುರುಗಡೆನೇ ತೆಗಿತಾರೆ. ಅದಕ್ಕೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಪದಾರ್ಥಗಳ ಬೆಲೆ ಹೆಂಗೆ ಮೇಲಕ್ಕೆ ಹೋಗಿದೆ ಅಂತ ನಿಮಗೂ ಗೊತ್ತಿದೆ. ಅದರಿಂದ ಇದು ಮೋಸ್ಟ್ ರಿಲೇಟೆಡ್. ನಾಳೆ ನಾವು ರೋಗ ರುಜಿನಗಳು ಡಿಸೀಸಸ್ನ ಆಹ್ವಾನ ಮಾಡಬಾರ್ದು ಅನ್ನೋದಾಯಿತು ಅಂದರೆ ಇದು ಎಣ್ಣೆ ಪದಾರ್ಥ ಇದಕ್ಕೆ. ಮತ್ತು ಹಾಲಿನ ವಿಚಾರಕ್ಕೆ ಬಂದಾಗ ಇವತ್ತು ಹಾರ್ಮೋನ್ಸ್ ರಿಲೇಟೆಡ್ ಇಂಜೆಕ್ಟೆಡ್ ಅಂತ ನಾನು ಮುಂಚೆ ಹೇಳಿದ್ದೆ. ಎಲ್ಲದೂ ಕಾಫಿ ಟೀ ಬಿಡೋಂಗಿಲ್ಲ, ಬಿಟ್ಟು ಬದುಕೋದು ನಮಗಾಗಲ್ಲ. ಏನೋ ಒಂದು ಗ್ರೀನ್ ಟೀ, ಇನ್ನೊಂದು ಬ್ಲ್ಯಾಕ್ ಕಾಫಿ, ಅವೆಲ್ಲ ನಮಗೆ ಅಭ್ಯಾಸ ಇಲ್ಲ. ಇವತ್ತು ಬೇಕೇ ಬೇಕು ಅನ್ನೋದಾದರೆ ಒಂದು A2 ಮಿಲ್ಕ್ ಅಂತ ಹೇಳ್ಬಿಟ್ಟು ಈಗ ಬಜಾರ್ಗೆ ಬರ್ತಾಯಿದೆ. ಅವರು ಪ್ರೊಡ್ಯೂಸ್ ಮಾಡೋದು ಕಡಿಮೆ, ಆದರೆ ಬೆಲೆ ಜಾಸ್ತಿ. ಸ್ವಲ್ಪ ಬೆಲೆ ಕೊಟ್ಟರೆ ನಮ್ಗೆ ಶುದ್ಧವಾಗಿರೋ ಪದಾರ್ಥ ಅಂತ ಬರ್ತಾಯಿದೆ. ಅದನ್ನು ಟ್ರೈ ಮಾಡಬೇಕು. ಫಸ್ಟು ಅಂದ್ಬಿಟ್ಟು ನಮ್ಮದು ಆಯಿಲ್ ಒಂದು ಚೇಂಜ್ ಮಾಡಿಕೊಂಡ್ರೆ ಅದು ಮೇಜರ್. ದಿನನಿತ್ಯ ಬೆಳಗ್ಗೆ ಇಂದನೂ ಶುರುವಾಗೋಗುತ್ತೆ, ಗರಣೆ ಹಾಕ್ಲಿಕ್ಕಿಂದನೂ ಶುರುವಾಗುತ್ತೆ. ಇದೊಂದು ಪ್ರಯತ್ನ ಮಾಡಿ. ಏನು ಕೋಲ್ಡ್ ಪ್ರೆಸ್ ಆಯಿಲ್ ನಿಮ್ಮನೆ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿರೋದು, ಇಲ್ಲಾಂದರೆ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಯಾವುದೋ ಒಂದು ಮಾರ್ಟ್ನಲ್ಲಿರೋದೇನೇ ಆಗಲಿ, ಕೋಲ್ಡ್ ಪ್ರೆಸ್ ಅನ್ನೋತಕ್ಕಂಥದ್ದನ್ನು ನಿಮಗೆ ಒಂದು ಹಿಂದುಗಡೆ ತಿರುಗಿಸಿ ಯಾವ ಕಂಪ್ನಿ ಇದು, ಎಲ್ಲಿ ಮಾಡಿದ್ದಾರೆ, ಯಾವ ಊರಿನವ್ರು ಇವರು, ಅಲ್ಲಿ ಪ್ರದೇಶದಲ್ಲಿ ಶೇಂಗಾ ಬೀಜ ಆಗಲಿ ಅಥವಾ ಒಂದು ಸನ್ಫ್ಲವರ್ ಸೀಡ್ಸ್ ಆಗಲಿ ಬೆಳೀತಾರೆ, ಇದನ್ನು ಎಷ್ಟು ಶುದ್ಧವಾಗಿ ಮಾಡಿದ್ದಾರೆ, ಎಷ್ಟು ವರ್ಷಗಳಿಂದ ಈ ಕಂಪ್ನಿ ಇರ್ಬೋದು ಅದನ್ನು ತಿಳ್ಕೊಂಡು ತೊಗೊಂಬಂತು ಅಂತಂದರೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗಿರೋ ವಿಚಾರ ನಮಗೆ ಇವತ್ತು ಬಂದ್ಬಿಟ್ಟಿದೆ. ಅದರ ಕಂಟೆಂಟ್ ತಿಳ್ಕೊಬೇಕು, ಯಾರು ಮಾಡಿದ್ದಾರೆ, ಏನು ಅಂತ, ಇವ್ರದ್ದೇನು ಅಂತ ಹೇಳಿ. ಇಲ್ಲಾಂದರೆ ಏನೋ ಒಂದು ಹಾಕಿ ಅಂಟಿಸ್ಕೊಡ್ತಾರೆ, ನಾವು ಅದನ್ನು ತಗೊಂಡು ಶುದ್ಧವಾಗಿದೆ ಅಂತ ಹೇಳಿಬಿಟ್ಟು ನಾವು ತಗೊಳ್ತಾ ಇದ್ದೀವಿ. ಅದು ಆಗಬಾರ್ದು. ನಾವು ಮುಂದೆ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾವು ಮೇಯ್ನಾಗಿ ಏನೇ ತೊಗೊಳೋದಾಗಲಿ ಅದರ ಕಂಟೆಂಟ್ ಏನೇನು ಹಾಕಿದ್ದಾರೆ, ಏನೇನು ಪದಾರ್ಥ ಇದೆ, ಬೇಡದೇ ಇರೋದು, ಕೆಟ್ಟದ್ದು ಏನಾದ್ರು ನಮಗೆ ಗೊತ್ತಿರೋಂಗೆ ಇರೋದಾಯಿತು, ಗೊತ್ತಿಲ್ಲದಿರೋ ಪದಗಳು ಇಂಗ್ಲೀಷ್ ವರ್ಡ್ಸ್ ಏನಾರು ಇತ್ತು ಅಂತಂದರೆ ಅದನ್ನು ಅಲ್ಲೇ ಅವಾಯ್ಡ್ ಮಾಡೋದು. ಬೇರೆ ಪದಾರ್ಥ ಯಾವ್ದು ಚೆನ್ನಾಗಿದೆಯೋ ಅದನ್ನು ನೋಡಿ ಯೋಚನೆ ಮಾಡಿ ತಗೊಳತಕ್ಕಂಥದ್ದು ಒಳ್ಳೆಯದು. ಇದಿಷ್ಟನ್ನು ನಾನು ಪ್ರಯತ್ನ ಮಾಡಿದೆ ಸ್ಟಡಿ ಮಾಡೋದಕ್ಕೆ ಅಂತ ಹೇಳಿ, ಅದನ್ನು ನಿಮ್ಮಲ್ಲೂ ಹಂಚ್ಕೊಳ್ಳೋದಕ್ಕೆ ಅಂತ ನನಗನ್ನಿಸ್ತು. ಸೊ ದಟ್ ನನ್ನ ಒಂದು ಪ್ರಯತ್ನಕ್ಕೆ ಎಲ್ಲರೂ ಒಂದು ಪ್ರೋತ್ಸಾಹ ಮಾಡಿ. ಮತ್ತು ಒಂದು ಏನಂತಂದರೆ ವೀಡಿಯೋ ಮಾಡ್ತಾಯಿದ್ದೇವೆ, ಇದರದ್ದೆಲ್ಲದನ್ನು ಮಾಡೋದಕ್ಕೆ ಒಂದು ಕಂಟೆಂಟ್ ಲೈಕ್ ಆದರೆ ವೀಡಿಯೋ ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಈ ಥರದ್ದು ಕನ್ನಡದಲ್ಲೇ ನಾವು ಬೇರೆ ಬೇರೆ ಈ ಥರದ್ದೊಂದು ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ಬೇಕು ಮತ್ತು ಎಲ್ಲರೂ ತಿಳ್ಕೋಬೇಕು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು.